ಸಿನಿಮಾ ಅಂತ ಅಂದ ತಕ್ಷಣ ಯಾಕೆ ನೋಡ್ತಾ ಇದೀವಿ ಅನ್ನೋದು ಅನ್ಸುತ್ತೆ. ಆಮೇಲೆ ಅದು ಹೊಡಿಬಡಿ ಆಗಿರಲಿ ಅಥವಾ ಯಾವುದೇ ರೀತಿ ಕತೆ ಇದೆ, ಕಂಟೆಂಟ್ ಇದೆ ಅಂತ ಹೇಳೋದು ಕೂಡ ನೋಡೋದು ಬೇಡ ಅಂತ ಅನ್ಸ್ಬಿಟ್ಟಿರುತ್ತೆ. ಅಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಮತ್ತೆ ಕ್ವಾಲಿಟಿನೂ ಕೂಡ ಅಷ್ಟು ಡಲ್ ಇದೆ. ಈಗ ಎಷ್ಟು ನೀಚರಾಗಿದ್ದಾರೆ ಅಂತಂದ್ರೆ, ಈ ಇಂಡಸ್ಟ್ರಿಯ ಕೆಲವು ಕರಾಳ ಮುಖಗಳಿದೆ. ಇಲ್ಲಿ ನಮ್ಮ ಪ್ರತಿಭೆಗಳು, ಇಲ್ಲಿಯ ಪ್ರತಿಭೆಗಳು ಈಗ ಎಷ್ಟು ಹೋಗಿ ಬೇರೆ ಭಾಷೆಯಲ್ಲಿ ನಮಗೆ ಗೊತ್ತಿರೋ ಸತ್ಯ ಇದು. ಇವನು 2,000ಕ್ಕೆ ಬರ್ತಾನೆ, ಇವನು 5,000ನ, ಇವನು 2ನ, ಇವನು ಎಷ್ಟು 1.5ನ, ಆ 1.5ನ ಹಾಕು. ಇವರಿಗೆ ಪ್ರಸಿದ್ಧಿ ಸಿಕ್ತು ಅಂತ ಇನ್ನೊಬ್ಬ ಬರೆಯಕ್ಕೆ ಹೋಗ್ತಾನೆ, ತಪಸ್ಸು ಮಾಡಿದೆ ಅವ್ರು ಬರೆದು ಅಂತ ನನಗೊಂದು ಬರುತ್ತೆ ಅಂತ. ಸೊ ಇವರಿಬ್ಬರಿಗೆ ಆಕಾಶ ಭೂಮಿ ವ್ಯತ್ಯಾಸ ಇದೆ. ಅಲ್ಲಿ ಹೋಗಿ ಹೇಳ್ತಾರಂತೆ, ನೀವು ನಮ್ಮ ಆರ್ಟಿಸ್ಟ್ಗಳಿಗೆ ಅಷ್ಟು ಪೇಮೆಂಟು ಮತ್ತು ಸೌಕರ್ಯಗಳನ್ನು ಕೊಡಬೇಡಿ, ಯಾಕಂತಂದರೆ ಇಲ್ಲಿ ಅವ್ರು ನಮಗೆ ಇಲ್ಲಿ ಕಷ್ಟ ಆಗುತ್ತೆ, ಇಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಆ ಪೇಮೆಂಟ್ ಆ ಸೌಕರ್ಯಗಳನ್ನು ನಾವಿಲ್ಲಿ ಕೊಡೋದಿಲ್ಲ. ರಕ್ಷಿತಾ ಶೆಟ್ಟಿ ಏನು ಮಾತಾಡಿದ್ರು? ಖುಷಿ ಆಯಿತು ಅವ್ರಿಗೆ. ಅವರು ಹೇಳ್ಕೊಂಡ್ರು, ನೆನಪಾಗುತ್ತೆ, ನನ್ನ ಮನೇನ ಮಿಸ್ ಮಾಡ್ಕೊಳ್ತೀನಿ. ಸೇಮ್ ಭಾವನೆಗಳು ನಂದು ಕೂಡ. ಆ ಮನೇನ ಮಿಸ್ ಮಾಡ್ಕೊಳ್ತೀವಿ. ಮತ್ತು ತುಂಬ ಪ್ರೀತಿ ಕೊಟ್ಟಂಥ ಮನೆ ಅದು. ತುಂಬ ಒಂದು ಸಮಾಜದಲ್ಲಿ ಒಂದು ಹೆಸರು ಮತ್ತು ಸ್ಥಾನವನ್ನು ಕೊಟ್ಟಂಥ ಮನೆ ಅದು. ಹಾಗಾಗಿ ನಾವು ಅಲ್ಲಿ ಸ್ಪೆಂಡ್ ಮಾಡಿರೋ ಟೈಮೆಲ್ಲ ನೆನಪಾದಾಗ ಬನ್ನಿ ಅಂತ ಹೇಳಿದ್ರು ಊರಿಗೆ, ಮಂಗಳೂರಿಗೆ ಬನ್ನಿ ಅಂತ. ಅವ್ರದ್ದೀಗ ಏನು ಕಿಚನ್ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದಾರೆ, ಕಿಚನ್ ಇದು. ಆ್ಯಂಡ್ ಶಿ ಈಸ್ ಅ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅವರು. ಸೊ ಶೀಸ್ ಇನ್ ಟು ಸೋ ಮೆನಿ ಥಿಂಗ್ಸ್. ಹಾಗೆ ಹೇಳಿದ್ರು, ಮಂಗಳೂರು ಬಂದಾಗ ಸಿಗಿ ಅಂತ ನಾನು ಹೇಳಿದೆ. ಖಂಡಿತ ಮಂಗಳೂರು ಹೋದಾಗ ಒಂದು ಒಳ್ಳೆ ಮೀನೂಟ ನೋಡ್ಬೇಕು. ಅವ್ರು ನಮ್ಮ ಹತ್ರನೇ ಮಾಡಿಸಿ ಏನು ಮಾಡಿಸ್ತಾರೋ ಗೊತ್ತಿಲ್ಲ, ನೋಡಬೇಕು ಭೇಟಿ ಆದ ನಂತರ. ಅದು ಚೆನ್ನಾಗಿರುತ್ತೆ. ನೀವೇ ಮೀನು ತರಕ್ಕೆ ಹೋಗೋದು, ಆಮೇಲೆ ಮೀನು ತಂದು ಅದನ್ನ ಚೆನ್ನಾಗಿ ಫ್ರೈ ಮಾಡೋದು, ಆಮೇಲೆ ತಿಂದು ವ್ಲಾಗ್ ಅಪ್ಲೋಡ್ ಮಾಡೋದು, ಅಷ್ಟೇ. ಬಟ್ ಅವಾಗ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬರೋವಾಗ ಒಂದು ಮಾತಿತ್ತು, ಯೂಟ್ಯೂಬಿಂದ ಬಂದಿರೋದು ಅನ್ನೋದು ಕೆಲವು ಕಂಟೆಸ್ಟೆಂಟ್ಗಳು ಹೇಳ್ತಿದ್ರು. ಯೂಟ್ಯೂಬಿಂದ ಬಂದಿರೋದು, ಏನು ಸಾಧನೆ ಮಾಡಿದಾಳೆ ಅನ್ನೋದೊಂದು ಕೆಲವು ಪಾಯಿಂಟ್ ಆಫ್ ಟೈಮಲ್ಲಿ ಜಗಳ ಆದಾಗ ಬರ್ತಿತ್ತು. ಬಟ್ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋ ಅದೆಷ್ಟೋ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸಾಧನೆ ಅನ್ನೋದು ಏನು ಅಂತ ಒಂದು ಕ್ವಶನ್ ಬರುತ್ತೆ. ಈಗ ಸಾಧನೆ ಅನ್ನೋದು ಏನು? ಒಂದು ರೆಗ್ಯುಲರ್ ಪ್ಯಾಟ್ರನ್ ಏನಿದೆ, ನೀವು ಒಂದು ಸಮಾಜಕ್ಕೆ ತೊಂದರೆ ಕೊಡ್ತಾ ಇಲ್ಲ, ಒಂದು ಕೆಟ್ಟ ಮೆಸೇಜ್ ಕೊಡ್ತಾ ಇಲ್ಲ, ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ ಅನ್ನೋದಾದರೆ, ಒಂದು ನಾರ್ಮಲ್ ಪ್ಯಾಟ್ರನ್ನಿಂದ ವಿಭಿನ್ನವಾಗಿ ಬಂದು ನೀವು ಅದರಲ್ಲಿ ಪ್ರಖ್ಯಾತಿನ ಹೊಂದ್ತಾ ಇದ್ದೀರ ಅಂತಂದರೆ, ಪ್ರಸಿದ್ಧಿಯನ್ನು ಹೊಂದ್ತಾ ಇದ್ದೀರಿ ಅಂತಂದರೆ, ಅದರಲ್ಲಿ ನೀವು ಒಳ್ಳೆ ರೆವೆನ್ಯೂ ಜನ್ರೇಟ್ ಮಾಡ್ತಾ ಇದ್ದೀರಿ ಅಂತಂದರೆ ಅದು ಸಾಧನೆ. ಅದು ನೀವು ಮಾತಲ್ಲೇ ಆಗಿರ್ಬೋದು, ಅಥವಾ ನೀವು ಒಂದು ವಿಭಿನ್ನ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅಥವಾ ಮೇಕಪ್ಪಲ್ಲಿರ್ಬೋದು, ಅಡುಗೆ ಮಾಡೋದ್ರಲ್ಲಿರ್ಬೋದು, ಅಥವಾ ನೀವೊಂದು ಕರಾಟೆ ಚಾಂಪಿಯನ್ ಆಗಿರ್ಬೋದು, ಅಥವಾ ಒಳ್ಳೆ ಹಾಡುಗಾರ್ತಿ ಆಗಿರ್ಬೋದು, ಚಿತ್ರಕಲೆ ಇರ್ಬೋದು, ಏನೇ ಆಗಿರ್ಬೋದು, ವಿಭಿನ್ನವಾಗಿ ಇಷ್ಟು ಜನರಲ್ಲಿ ವಿಭಿನ್ನವಾಗಿ ನೀವು ಹೇಗೆ ಅದನ್ನು ಎಷ್ಟು ಜನ ನಿಮಗೆ ಫಾಲೋವರ್ಸ್ ಆಗ್ತಾರೆ. ಇವತ್ತು ಸೋಷಲ್ ಮೀಡಿಯಾ ಜಗತ್ತಿವತ್ತು. ಸೋಷಲ್ ಮೀಡಿಯಾದಲ್ಲಿ ನಿಮ್ಮದು ಎಷ್ಟು ವ್ಯೂವರ್ಸ್ ಆಗ್ತಾರೆ, ಅದಕ್ಕೆ ದುಡ್ಡು ಬರುತ್ತೆ. ಸೊ ಎಲ್ರಿಗೂ ಅವಕಾಶ ಇದೆ ಮಾಡೋದಕ್ಕೆ. ಆದರೆ ಕೆಲವರು ಮಾತ್ರ ಇದನ್ನು ಸಾಧಿಸ್ತಾ ಇದ್ದಾರೆ ಅಂತಂದರೆ ಅದು ಸಾಧನೆನೇ. ಅದು ಸಾಧನೆನೇ. ಸಮಾಜಕ್ಕೆ ಯಾವಾಗ ಒಂದು ಕೆಟ್ಟದಾಗ್ತಾ ಇಲ್ಲ, ಕೆಟ್ಟ ಮೆಸೇಜ್ ಹೋಗ್ತಾ ಇಲ್ಲ, ಬೇರೆಯವ್ರಿಗೆ ಯಾರಿಗೆ ತೊಂದರೆ ಆಗ್ತಾ ಇಲ್ಲ, ಆ್ಯಂಡ್ ಅದನ್ನು ಬಿಟ್ಟು ಜನಗಳು ಯಾವಾಗ ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ ಎನಿ ವಿಚ್ ವೇಸ್, ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದರೆ ಇಟ್ ಈಸ್ ಸಾಧನೆ. ಅದು ಸಾಧನೆ. ಬಿಕಾಸ್ ಈಸ್ ದೇ ಆರ್ ಎಂಟರ್ಟೈನಿಂಗ್ ಅದರ್ಸ್. ಅದು ಸಾಧನೆ. ಸೊ ಈಗ ಎಲ್ಲರೂ ಮಾಡಿದ್ದಾರೆ, ಯೂಟ್ಯೂಬ್ ಅವ್ರದ್ದು ಮಾಡಿದ್ದಾರೆ. ಬಿಕಾಸ್ ಈಗ ಅವ್ರಿಗೆಲ್ಲ ಅವ್ರದ್ದೇ ಆದ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಒಂದು ಯೂಟ್ಯೂಬ್ ಓಪನ್ ಮಾಡಿದಾಗ ಫ್ಯಾನ್ ಫಾಲೋವರ್ಸ್ ಜೊತೆ ಕಂಟಿನ್ಯೂಸ್ ಇಂಟ್ರಾಕ್ಷನ್ ಸಿಗುತ್ತೆ, ಅವ್ರಿಗೆ ಬಿಲ್ಡ್ ಆಗುತ್ತೆ. ಅವರ ಫ್ಯಾನ್ ಫಾಲೋವರ್ಸ್ ಬಿಲ್ಡ್ ಆಗ್ತಾರೆ, ಕಾಣಿಸ್ಕೊಳ್ತಾ ಇರ್ತಾರೆ. ಎಲ್ಲೂ ಈಗ ಬಿಗ್ ಬಾಸ್ ಆದ ತಕ್ಷಣ ಕಾಣಿಸ್ಕೊಳ್ಳಲ್ಲ ಕೆಲವರು. ಯೂಟ್ಯೂಬಿಂದ ಕಂಟಿನ್ಯೂಸ್ ಅವ್ರಿಗೆ ಆಡಿಯನ್ಸ್ ಜೊತೆ ಇಂಟ್ರಾಕ್ಷನ್ ಸಿಗುತ್ತೆ, ಮತ್ತು ರೆವೆನ್ಯೂ ಜನ್ರೇಟ್ ಆಗುತ್ತೆ ಒಂದಿಷ್ಟು ಫಾಲೋವರ್ಸ್ ಆದಾಗ. ಸೊ ಐ ಗೆಸ್ ಈ ಆಸ್ಪೆಕ್ಟ್ಸಿಂದ ಎಲ್ಲರೂ ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ. ನಿಜ. ಅಶ್ವಿನಿ ಗೌಡ ಸಿಕ್ಕಿದ್ದಾರೆ. ನಾವೊಂದು 2 ಬಾರಿ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ದೀವಿ. ಮತ್ತು ಫೋನ್ ಮಾಡ್ತಾರೆ, ಅಪರೂಪಕ್ಕೆ ಎಲ್ಲಾದರೂ ಫೋನ್ ಮಾಡ್ತಾರೆ.
ಹೇಗಿದ್ದೀರಾ, ನನ್ನ ಬಿಟ್ಟು ಹೋಗಿದ್ದೀರಾ ಕಾರ್ಯಕ್ರಮ, ನಾನು ಒಂದೊಂದು ಸರ್ತಿ ಕಾಲು ಎಳಿತೀನಿ ಅವ್ರದ್ದು, ಏನು ಮೇಡಮ್ ನಮ್ಮವ್ರ ಕಾರ್ಯಕ್ರಮ ನೀವು ಹೋಗ್ಬಿಟ್ಟಿದ್ದೀರಿ ನಮ್ಮನ್ನು ಬಿಟ್ಟು ಅಂತ. ಓಕೆ. ಸೊ ಹೀಗಿದೆ ನಂದು ಎಲ್ಲರ ಜೊತೆ ಒಡನಾಟ ತುಂಬ ಚೆನ್ನಾಗಿದ್ದಾರೆ. ನಾನು ರೀಸೆಂಟಾಗಿ ಚಂದ್ರಪ್ರಭಾ ಅವ್ರನ್ನೂ ಸಿಕ್ತೆ, ನಾನು ಗಿಚ್ಚಿ ಗಿಲಿ ಆ ಮಕ್ಕಳ ಜೊತೆ ಎಲ್ಲ. ಬಹುಶಃ ನನ್ನ ಜೊತೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ನನ್ನ ಜೊತೆ. ಬಟ್ ಆ ಫ್ರೆಂಡ್ಶಿಪ್, ಆ ಬಾಂಡಿಂಗ್ ಇದೆಯಾ ಹೊರಗಡೆ ಹಾಗೆ ಯಾರನ್ನದು ಈ ಥರ ಮೀಟ್ ಆಗಿ? ನಾನು ಹೇಳಿದಾಗೆ ನಾನು ಸ್ವಲ್ಪ ಪ್ರೈವೇಟ್ ವ್ಯಕ್ತಿ. ನಾನು ತುಂಬ ಕಮ್ಮಿ ಫ್ರೆಂಡ್ಸ್ಗಳನ್ನು ಮೀಟ್ ಆಗೋದಾಗಲಿ ಅಥವಾ ಹೀಗೆ ಮೀಟಾಗಿ ಹೊರಗಡೆ ಹೋಗೋದಾಗಲಿ ಭಾಳ ಕಡಿಮೆ. ನನಗೆ ಸ್ವಲ್ಪ ದೇವಸ್ಥಾನ ಅಂತಂದರೆ ಇಷ್ಟ, ದೇವಸ್ಥಾನ ಆಧ್ಯಾತ್ಮಿಕತೆ ಮೇಲೆ ಒಲವು. ಅದನ್ನು ಬಿಟ್ಟು ನಾನು ಇನ್ನು ಜೀವನಕ್ಕೆ ನೆಕ್ಸ್ಟ್ ಫ್ಯೂಚರ್ ಏನು ಮಾಡಬೇಕು, ನನ್ನ ನೆಕ್ಸ್ಟ್ ಸ್ಟೆಪ್ಗಳು ಏನು, ಅದ್ರ ಬಗ್ಗೆ ಸ್ವಲ್ಪ ಚಿಂತನೆಯಲ್ಲಿರ್ತೀನಿ. ಏನಿಲ್ಲ ಅಂತಂದರೆ ನಮ್ಮ ಡ್ಯಾಡಿ ಮಮ್ಮಿ, ನಾನು ಊರಿಗೆ ಹೋಗ್ತೀನಿ, ನನಗೆ ಅಪ್ಪ ಅಮ್ಮನ ಜೊತೆ ಇರೋದು ಅಂತಂದರೆ ಪಂಚ ಪ್ರಾಣ ನನಗಿಷ್ಟ. ಅಮ್ಮನ ಜೊತೆ ಇರೋದು, ಅಪ್ಪನ ಜೊತೆ ಇರೋದು ಅಂತಂದರೆ ಇಷ್ಟ. ಅಮ್ಮ ಚಂದ ರುಚಿಯಾಗಿ ಅಡುಗೆ ಮಾಡಾಕ್ತಾರೆ, ಅದನ್ನು ಊಟ ಮಾಡೋದು. ಯಾಕಂದರೆ ಚಿಕ್ಕದ್ರಿಂದ ಸ್ವಲ್ಪ ಜಾಸ್ತಿ ದೂರನೇ ಇದ್ದವನ್ನ ನಾನು. ಸೊ ಇದರಿಂದ ನನಗೆ ಅವ್ರ ಜೊತೆ ಇರೋದು ಅಂದರೆ ತುಂಬ ಇಷ್ಟ. ಕೊಡಗಲ್ ಮನೆ ಇದೆ, ಮಂಗಳೂರಲ್ಲೂ ಇದೆ. ಕೊಡಗಿಗೆ ಜಾಸ್ತಿ ಹೋಗ್ತೀನಿ ಬಿಕಾಸ್ ವೆದರ್ ಆ್ಯಂಡ್ ನನಗೆ ಸ್ವಲ್ಪ ನೇಚರ್ ಅಂದರೆ ಇಷ್ಟ. ಸೊ ಹೀಗೆ ದಿಸ್ ಇಸ್ ವಾಟ್ ಐ ಲೈಕ್. ಸೊ ಯಾವಾಗಲಾದರೂ ಏನಾದರೂ ಫೋನ್ ಅಥವಾ ಹೀಗೆ ಸಿಕ್ಕಿದಾಗ ಮಾತಾಡ್ತೀವಿ. ನನ್ನ ಬೇರೆ ಕಂಟೆಸ್ಟೆಂಟ್ಸ್ ಆಗಲಿ ಯಾರೇ ಆಗಲಿ, ಇಂಡಸ್ಟ್ರಿ ಹೊರಗಡೆ ಕಾಣಿಸ್ಕೊಳ್ಳೋದು ಭಾಳ ಕಡಿಮೆ. ನಾನು ಯಾವುದೇ ಒಂದು ಕಾರ್ಯಕ್ರಮ ಬಿಟ್ಟರೆ ಬೇರೆ ಹೀಗೆ ಇಂಡಸ್ಟ್ರಿ ಫಂಕ್ಷನ್ಸ್ ಆಗಲಿ ಅಥವಾ ಸೆಲೆಬ್ರಿಟೀಸ್ಗಳ ಜೊತೆ ಭಾಳ ಕಡಿಮೆ. ಎಸ್. ಮಲ್ಲಮ್ಮ ಫೋನ್ ಮಾಡಿದ್ರು ಒಂದು 2-3 ಸರಿ. ಅವ್ರ ಜೀವನದಲ್ಲಿ ಬ್ಯುಸಿ ಇದ್ದಾರೆ. ನಾನೊಂದು 2 ಸರ್ತಿ ಫೋನಲ್ಲಿ ಮಾತಾಡಿದೆ, ಚೆನ್ನಾಗಿದ್ದಾರೆ ಮಲ್ಲಮ್ಮ, ಚೆನ್ನಾಗಿದ್ದಾರೆ. ಭೇಟಿ ಆಗ್ಲಿಕ್ಕೆ ಸಿಗಲಿಲ್ಲ, ಯಾಕಂದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಕಾರ್ಯಕ್ರಮದಲ್ಲಿ. ಸೊ ಹಾಗಾಗಿ ಹೌದು, ಫೋನಲ್ಲಿ ಇದ್ದೀವಿ, ಇಂಟ್ರಾಕ್ಷನ್ ಇದೆ. ಎಸ್. ಈಗ ಹೇಳಿದ್ರಿ ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ನಾನು ಥಿಂಕ್ ಮಾಡ್ತಿದ್ದೀನಿ, ಯೋಚನೆ ಮಾಡ್ತಿದ್ದೀನಿ ಅಂತ. ಆಫ್ಟರ್ ಬಿಗ್ ಬಾಸ್ ಯಾವ ಪ್ರಾಜೆಕ್ಟಲ್ಲಿ ಇದ್ದೀರಾ, ಯಾವ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ತಿದ್ದೀರಾ, ಏನು ಮಾಡಬೇಕು ಅಂತಿದ್ದೀರಾ? ನನಗೆ ನಾನು ಹೇಳ್ದಾಗೆ ಚಿಕ್ಕ ವಯಸ್ಸಿಂದ ನನಗೆ ಮೂವಿ ಮೇಕರ್, ಸಿನಿಮಾ ಮಾಡೋದು ಅಂದರೆ ಭಾಳ ಇಷ್ಟ. ಸೊ ನಾನು ಸ್ಕ್ರಿಪ್ಟ್ ಬರಿತೀನಿ, ಐ ಆಮ್ ಅ ಸ್ಕ್ರಿಪ್ಟ್ ರೈಟರ್, ಐ ಡೂ ಅ ಕಂಟೆಂಟ್ ರೈಟಿಂಗ್, ಸ್ಕ್ರೀನ್ ಪ್ಲೇ ಮಾಡ್ತೀನಿ. ಸೊ ಐ ಆಮ್ ಅನ್ ಆ್ಯಕ್ಟ್ರ್ ಆಲ್ಸೋ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ನ ಮಾಡ್ತೀನಿ. ಚಿಕ್ಕ ಪುಟ್ಟ ಎಡಿಟಿಂಗ್ ಎಲ್ಲ ನನ್ನ ಫೋನಲ್ಲೇ ಮಾಡ್ತೀನಿ. ಐ ಲೈಕ್ ಶೂಟ್ ಮಾಡೋದು ಅಂದ್ರೆ ಭಾಳ ಇಷ್ಟ ನನಗೆ. ಮ್ಯೂಸಿಕ್ ಅಂದರೆ ಭಾಳ ಇಷ್ಟ. ಸೊ ನನಗೆ ಇದೇ ಪ್ರೊಫೆಷನಲ್ ಕಂಟಿನ್ಯೂ ಆಗಬೇಕು ಅಂತ. ಸೊ ಸಿನಿಮಾ ಅಂತ ಹೇಳಿದ್ರು ನಾನಾ ರೀತಿ ಅಜೆಂಡಾಸ್ ಇರುತ್ತೆ ಸಿನಿಮಾ ಮಾಡೋರ್ಗು. ಕೆಲವರು ಪಾಪ್ಯುಲಾರಿಟಿ, ಸ್ಟಾರ್ಡಮ್ಮಿಗೆ ಮತ್ತು ದುಡ್ಡು, ಫೇಮು, ಪಾಪ್ಯುಲಾರಿಟಿಗೆ, ಫ್ಯಾನ್ಸ್ಗಳಿಗೆ ಸಿನಿಮಾ ಮಾಡ್ತಾರೆ. ನಂದು ಸ್ವಲ್ಪ ವಿಭಿನ್ನವಾಗಿದೆ. ನಾನು ಮಾಡೋ ಕತೆಗಳಾಗಲಿ, ನಾನು ಮಾಡೋವಂಥ ಸಿನಿಮಾ ಈಗ ಎಂಟ್ರಿ ಲೆವೆಲಲ್ಲಿ ಬೇರೆ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಏನು ಹೇಳ್ತಾರೆ ಅಂಥದ್ದು ಮಾಡಲೇಬೇಕಾಗತ್ತೆ ನಾನು. ಬಟ್ ಇನ್ ಕಮಿಂಗ್ ಡೇಸ್ ನನ್ನ ಸಿನಿಮಾ ಏನು ಬರುತ್ತೆ, ನನ್ನ ಮಹಾಕಾಲ್ ಪ್ರೊಡಕ್ಷನ್ಸ್ ಅಂತ, ಜಯಶ್ರೀ ಮಹಾಕಾಲ್ ಪ್ರೊಡಕ್ಷನ್ಸ್ ಅಂತ ನಮ್ಮದೇ ಹೋಮ್ ಬ್ಯಾನರ್ ಮಾಡಬೇಕು ಅಂತ ಇದೆ ಫ್ಯೂಚರಲ್ಲಿ. ಆಗಲಿ. ಈಗ ನಮ್ಮ ಚಾನಲಲ್ಲಿ ಮೊದಲನೇದಾಗಿ ನೀವು ಇದನ್ನು ಹೇಳಿದ್ರೆ ಹೌದು, ಸೂಪರ್. ಹಾಗಾದರೆ ಬೇಗ ಬನ್ನಿ. ಹೌದು. ಸೊ ನನ್ನದೇ ಹೋಮ್ ಬ್ಯಾನರ್ ಮಾಡಬೇಕು ಅಂತ ಆಸೆ ಇದೆ, ನಮ್ಮದೇ ಹೋಮ್ ಪ್ರೊಡಕ್ಷನ್ಸ್. ಸೊ ಅದರಿಂದ ಏನು ಸಿನಿಮಾಗಳು ಬರುತ್ತೆ, ತುಂಬ ವ್ಯಾಲ್ಯೂಸ್ ಇರೋ ಸಿನಿಮಾ ಮಾಡಬೇಕು ಅಂತ. ಯಾಕಂತ ಹೇಳಿದರೆ ನಾನು ಏನು ನೋಡ್ಕೊಂಡು ಬಂದಿದ್ದೀನಿ, ನಾನು ವಿದೇಶದಲ್ಲಿದ್ದವನು ಕೂಡ, ನಾನು ಏನು ನೋಡ್ಕೊಂಡು ಬಂದಿದ್ದೀನಿ ಅಂತ, ನಮ್ಮ ರಾಜ್ಯದ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಸ್ವಲ್ಪ ಯಂಗ್ಸ್ಟರ್ಸ್ ಆಗಲಿ ಸ್ವಲ್ಪ ರಿಫಾರ್ಮ್ ಆಗಬೇಕಿನ್ನು. ಸ್ವಲ್ಪ ಹಲವಾರು ವಿಚಾರಗಳನ್ನು ತಿಳಿಸ್ಬೇಕು, ಕೆಲವು ಮೌಲ್ಯಗಳನ್ನು ತಿಳಿಸ್ಬೇಕಿದೆ, ಕೆಲವು ಮಾರಲ್ಸ್ಗಳನ್ನು ತಿಳಿಸ್ಬೇಕಿದೆ. ಸೊ ಸಿನಿಮಾ ತುಂಬ ಪವರ್ಫುಲ್ ಮಾಧ್ಯಮ, ಅದು ತುಂಬ ಶಕ್ತಿಶಾಲಿ ಮಾಧ್ಯಮ. ಅದು ಸಿನಿಮಾದಲ್ಲಿ ಎಷ್ಟೋ ಬದಲಾವಣೆಗಳಾಗುತ್ತೆ. ಈಗ ನೋಡಿ, ಈಗ ಹಿಂದಿನ ಏನು ನಮ್ಮ ದೊಡ್ಡ ನಟರು ಯಾರಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು ಅಥವಾ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ತದಾದ ನಂತರ ಶಂಕರ್ ನಾಗ್ ಸರ್ ಆಗಿರ್ಬೋದು, ಇವರು ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಮಾಡ್ತಾ ಇರಲಿಲ್ಲ. ಇವರ ಸಿನಿಮಾಗಳು ಒಂದು ಸಮಾಜವನ್ನು ಭಾಳ ಆರೋಗ್ಯಕರವಾಗಿರ್ತಾಯಿತ್ತು. ಯಾವುದು ತಪ್ಪು ಯಾವುದು ಸರಿ ಅನ್ನೋದ್ರ ಬಗ್ಗೆ ಭಾಳ ಮೌಲ್ಯಗಳನ್ನು ಕೊಡ್ತಾಯಿತ್ತು ಇವ್ರ ಸಿನಿಮಾಗಳು. ಅದಿವತ್ತು ಭಾಳ ಕಡಿಮೆ. ಈಗ ಕೊಚ್ಚು, ಕಡಿ, ಬೇರೆ ಬೇರೆ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳು ಸ್ವಲ್ಪ ಜಾಸ್ತಿ ಇನ್ಫ್ಲುಯೆನ್ಸ್ ಆಗ್ತಾಯಿದೆ ಯೂತ್ಸ್ಗಳಿಗೆ. ಸೊ ನನ್ನ ಸಿನಿಮಾಗಳಲ್ಲಿ ಏನು ಅಂತಂತಂದರೆ ಒಂದು ಸೋಷಲ್ ಮೆಸೇಜ್ ಇರಬೇಕು, ವ್ಯಾಲ್ಯೂಸ್ ಇರಬೇಕು, ಮಾರಲ್ಸ್ ಇರಬೇಕು, ಮೌಲ್ಯಗಳಿರಬೇಕು, ನಿಲುವುಗಳು. ನಾನು ನನ್ನ ಜೀವನದಲ್ಲಿ ಹೀಗಿರಬೇಕು, ನಾನು ಇಂಥ ಗುಣಗಳನ್ನು ಅಳವಡಿಸ್ಕೋಬೇಕು ಅನ್ನೋದು ಬೇಕು.
ಸೊ ಇದರ ಮೇಲೆ ನಾನು ಸಿನಿಮಾಗಳನ್ನು ಮಾಡಬೇಕು, ಇಂಥ ಒಂದು ಕಥೆಗಳನ್ನು ತರಬೇಕು. ಮತ್ತು ಹಿಂದೆ ನಮ್ಮ ಯಾರು ಸೀನಿಯರ್ಸ್ ಯಾರಿದ್ದಾರೆ ದೊಡ್ಡವರು, ಅವರು ಎಂತೆಂಥ ಒಂದು ಸಿನಿಮಾಗಳನ್ನು ಮಾಡಿದ್ದಾರೆ ಅದರ ಹತ್ರ ಮಾಡಿ ಈ ಫ್ಯಾಮಿಲಿಗಳು ಮತ್ತು ಎಲ್ಲ ಥರದ ಒಂದು ಆಡಿಯನ್ಸ್ ಯಾರಿದ್ದಾರೆ ಅವರೆಲ್ಲ ಎಂಜಾಯ್ ಮಾಡೋದಲ್ದೇ ತುಂಬ ವ್ಯಾಲ್ಯೂಸ್ಗಳನ್ನು ತಗೊಂಡು ಹೋಗಬೇಕು ಥಿಯೇಟರ್ಸಿಂದ, ಅಂಥ ಸಿನಿಮಾಗಳನ್ನು ಮಾಡಬೇಕು ಅನ್ನೋದು ಭಾಳ ಆಸೆ ಇದೆ. ಎಸ್. ಸೊ ಅದ್ರ ಮೇಲೇ ಕತೆಗಳು ನಾನು ಕೂತ್ಕೊಂಡು ಕೆಲವು ಮಾಡ್ತಾ ಇದ್ದೀನಿ. ಆಲ್ರೆಡಿ ಲೈನ್ ಆಫ್ 4 ಕತೆ ನಂದು ರೆಡಿ ಇದೆ. ಸೊ ಪ್ರೊಡ್ಯೂಸರ್ಗಳ ಹುಡುಕಾಟ. ಸೊ 1 by 1 ನನ್ನ ಮಹಾಕಾಲ್ ಯಾವಾಗ ಅನುಗ್ರಹ ಮಾಡ್ತಾರೆ, ಯಾರು ಒಳ್ಳೆ ನಿರ್ಮಾಪಕರುಗಳು ನನ್ನ ಅಪ್ರೋಚ್ ಆಗ್ತಾರೆ, ನಮಗೆ ಅವರು ಯಾವಾಗ ಶಕ್ತಿ ತುಂಬ್ತಾರೆ, ಹಾಗೆ ಈ ಸಿನಿಮಾಗಳನ್ನು ತೆರೆ ಮೇಲೆ ತರಬೇಕು ಅನ್ನೋದು ನನ್ನ ಆಸೆ. ಎಸ್. ಬಟ್ ಸಿನಿಮಾ ಅಂತ ಅಂದ ತಕ್ಷಣ ಈಗ ಕನ್ನಡ ಸಿನಿಮಾದ ಬಹುತೇಕ ಸಿನಿಮಾಗಳನ್ನು ನೋಡಿದಾಗ ಯಾಕೆ ನೋಡ್ತಾ ಇದ್ದೀವಿ ಅನ್ನೋದು ಅನಿಸುತ್ತೆ. ಆಮೇಲೆ ಅದು ಹೊಡಿಬಡಿ ಆಗಿರಲಿ ಅಥವಾ ಯಾವುದೇ ರೀತಿ ಕತೆ ಇದೆ, ಕಂಟೆಂಟ್ ಇದೆ ಅಂತ ಹೇಳೋದು ಕೂಡ ನೋಡೋದು ಬೇಡ ಅಂತ ಅನಿಸ್ಬಿಟ್ಟಿರುತ್ತೆ. ಅಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಮತ್ತು ಕ್ವಾಲಿಟಿನೂ ಕೂಡ ಅಷ್ಟು ಡಲ್ ಇದೆ ಈಗ ಕೆಲವು ಸಿನಿಮಾಗಳನ್ನು ನೋಡಿದಾಗ. ಸೊ ಅಂಥ ಟೈಮಲ್ಲಿ ನಿಮ್ಮ ಸಿನಿಮಾವನ್ನೇ ಹೇಗೆ ಜನರನ್ನು ಒಪ್ಕೊಳ್ಳೋ ರೀತಿ ಮಾಡ್ತೀರಾ? ಅಂದರೆ ಈ ಪ್ರಿಪ್ರೇಷನಲ್ಲಿ ಹೇಗಿದೆ ನಿಮ್ಮ ಪ್ರಿಪರೇಷನ್? ಯಾಕಂದರೆ ನೀವು ಸಿನಿಮಾಗಳನ್ನು ನೋಡಿರ್ತೀರಾ, ಇಂಥ ಸಿನಿಮಾಗಳನ್ನು ಯಾಕೆ ತಂದಿದ್ದಾರೆ ಅನ್ನೋದಿರುತ್ತೆ. ಇಫ್ ಅದರಲ್ಲಿ ಮೋರಲ್ ವ್ಯಾಲ್ಯೂ ಇದ್ದರೂ ಕೂಡ ಜನರಿಗೆ ಅದು ಬೇಡ ಅನ್ನೋ ಥರದ ರೇಂಜಲ್ಲೇ ಇರುತ್ತೆ. ಈಗ 2 ರೀತಿ ಸಿನಿಮಾ ಮಾಡ್ತಾರೆ. ಒಬ್ಬರು ಈಗ ಕುವೆಂಪು ಅವರು ಪದ್ಯಗಳು ಕವನಗಳನ್ನು ಬರಿತಾ ಇದ್ರು, ನಮ್ಮ ಶ್ರೀ ಕುವೆಂಪು ಅವರವರು. ಅವರು ಏನು ಬರೆದ್ರು, ಅವ್ರಿಗೆ ಏನು ಒಂದು ಪ್ರಸಿದ್ಧಿ ಸಿಕ್ಕಿತ್ತು, ಅವರು ಏನು ಸಿದ್ಧಿ ಮಾಡ್ಕೊಂಡಿದ್ರು ಅಕ್ಷರಗಳ ಮೇಲೆ, ಕನ್ನಡದ ಮೇಲೆ ಅವರ ಸಿದ್ಧಿ, ಎಷ್ಟೋ ವರ್ಷಗಳ ತಪಸ್ಸು ಆ ಸಿದ್ಧಿಯನ್ನು ಮಾಡ್ಕೊಂಡಿದ್ರು. ಅವರು ಬರೆದು ಅವರ ಪ್ರಸಿದ್ಧಿ ಏನು ಅವ್ರಿಗೆ ಸಿಕ್ಕಿದೆ, ಇದು ಅವರ ತಪಸ್ಸು. ಇವರಿಗೆ ಪ್ರಸಿದ್ಧಿ ಸಿಕ್ತು ಅಂತ ಇನ್ನೊಬ್ಬ ಬರೆಯಕ್ಕೆ ಹೋಗ್ತಾನೆ, ತಪಸ್ಸು ಮಾಡಿದೆ ಅವ್ರು ಬರೆದು ಅಂತ ನನಗೊಂದು ಬರುತ್ತೆ ಅಂತ. ಸೊ ಇವರಿಬ್ಬರಿಗೆ ಆಕಾಶ ಭೂಮಿ ವ್ಯತ್ಯಾಸ ಇದೆ. ಸಿನಿಮಾಗಳು ಯಾರೋ ಒಬ್ರದ್ದು, ಕೆಲವರು ತಪಸ್ಸು ಮಾಡಿರ್ತಾರೆ ಅದರಲ್ಲಿ, ಅದರ ಮೇಲೆ ಅಷ್ಟು ಹೋಮ್ವರ್ಕ್ ನಡೆದಿರುತ್ತೆ, ಅಷ್ಟು ವರ್ಷಗಳ ರಿಸರ್ಚ್ ನಡೆದಿರುತ್ತೆ, ಅದಕ್ಕೋಸ್ಕರ ಅಷ್ಟು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಅವರನ್ನು ಅವ್ರು ತೊಡಗಿಸ್ಕೊಂಡಿರ್ತಾರೆ. ನಂತರ ಅದಕ್ಕೆ ಬೇಕಾದಂಥ ಒಂದು ತಂಡವನ್ನು ರಚಿಸಿ ಅದಕ್ಕೆ ಬೇಕಾದಂಥ ಒಂದು ಛಾಯಾಗ್ರಾಹಕರಾಗಿರಲಿ, ಸಂಕಲನಕಾರರಾಗಿರಲಿ, ಸಂಗೀತಗಾರರಾಗಿರಲಿ, ಅಂಥ ಒಳ್ಳೊಳ್ಳೆ ವ್ಯಕ್ತಿಗಳು ಕೂಡಿ ಒಂದು ನಿರ್ಮಾಣ ಆದಾಗ ಆ ಸಿನಿಮಾ ಒಂದು ಬಹಳ ದೊಡ್ಡ ಮಟ್ಟಿನ ಯಶಸ್ಸು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಂಥದ್ದೊಂದು ಯಶಸ್ಸು ಬಂತು ಅಂತಲ್ಲ, ಇಲ್ಲಿ ಬೀದಿಲಿ ಹೋಗೋರೆಲ್ಲ ಸಿನಿಮಾ ಮಾಡೋಕ್ಕೆ ನಿಂತಾಗ ಏನಾಗುತ್ತೆ, ಕ್ವಾಲಿಟಿ ಬಿದ್ದು ಹೋಗುತ್ತೆ. ಒಂದು ಸಿನಿಮಾ ಅಂತ ಅಂದರೆ ಅದಕ್ಕೆ ಒಂದು ಕತೆ ಬೇಕು, ಆ ಕತೆ ಭಾಳ ಸಮರ್ಪಕವಾಗಿರಬೇಕು. ಆ ಕತೆಗೆ ಜೀವ ತುಂಬುವಂಥ ಕಲಾವಿದರು ಅವರು ಅಷ್ಟೇ ಸಮರ್ಪಕವಾಗಿರಬೇಕು. ಅದಕ್ಕೆ ಸಂಗೀತ ತುಂಬುವವರು, ಅದನ್ನು ಛಾಯಾಗ್ರಹಣದ ಮೂಲಕ ಸೆರೆ ಹಿಡಿಯೋರು, ಅದನ್ನು ಇದೇ ರೀತಿ ಬೇಕು, ಅದು ಇದೇ ಕಾಣಿಸ್ಬೇಕು. ಅದಕ್ಕೆ ವಸ್ತ್ರ ವಿನ್ಯಾಸ ಮತ್ತು ಅದನ್ನು ನಾನು ಎಲ್ಲಿ ರಚಿಸ್ತೇನೆ ಅನ್ನೋ ಆ ಸ್ಥಳ, ಅಲ್ಲಿ ಏನು ನಡೆಯುತ್ತೆ, ಇದೆಲ್ಲ ಕೂಡಿ ಬಂದಾಗ ಇದರದ್ದು ವಿದ್ಯೆ ಇಲ್ದಿರೋನು ನಾನೊಂದು ಸಿನಿಮಾ ಮಾಡಿದ ತಕ್ಷಣ ರಾತ್ರೋರಾತ್ರಿ ಒಬ್ಬ ಕೋಟ್ಯಾಧೀಶ್ವರನಾಗ್ತೀನಿ ಅಥವಾ ನನಗೆ ಪ್ರಸಿದ್ಧಿ ಸಿಗ್ಬಿಡುತ್ತೆ, ಪ್ರಸಿದ್ಧಿ ಅಥವಾ ದುಡ್ಡಿನ ಹಿಂದೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಲಿಕ್ಕೆ ಹೋದರೆ ಬಹುಶಃ ಅದಕ್ಕೆ ಸಕ್ಸಸ್ ಸಿಗೋದು ಭಾಳ ಕಷ್ಟ. ಚಿಂತನೆಗಳಾಗಬೇಕು, ಕಥೆಗಳ ಆಯ್ಕೆಗಳು, ಆ ಕಥೆಯನ್ನು ಯಾರು ಅದಕ್ಕೆ ಜೀವ ತುಂಬ್ತಾರೆ, ಯಾರು ತುಂಬಬಹುದು, ಅದು ಹೇಗೆ ಬೇಕು, ಅದನ್ನು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಅದು ಸಿನಿಮಾವಾಗುತ್ತೆ, ಅದಕ್ಕೆ ಯಶಸ್ಸು ಸಿಗುತ್ತೆ. ಸೊ ಇವತ್ತು ಏನು ರೋಡಲ್ಲಿ ಸಿನಿಮಾ ಮಾಡ್ತಾಯಿದ್ದಾರೆ, ಯಾರ್ಯಾರು ಸಿನಿಮಾ ಮಾಡ್ತಾಯಿದ್ದಾರೆ. ಹೀಗಿದ್ದಾಗ ಗುಣಮಟ್ಟ ಎಲ್ಲಿ ಸಿಗಲಿಕ್ಕೆ ಸಾಧ್ಯ? ಅದೊಂದು ಅಧ್ಯಯನ, ಅದೊಂದು ತಪಸ್ಸು, ಮತ್ತು ಅದು ಒಲಿಬೇಕು, ಅದರಲ್ಲಿ ಸಿದ್ಧಿ ಮಾಡಬೇಕು, ಅದರಲ್ಲಿ ಅದನ್ನು ತಿಳ್ಕೊಳ್ಳೋದು ತುಂಬ ಇದೆ. ಈಗ ಎಷ್ಟು ಡೈರೆಕ್ಟರ್ಗಳು ಎಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿ ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಒಂದು ಸಿನಿಮಾಗೆ ಹೋಗ್ತಾರೆ, ಅಸೋಸಿಯೇಟ್ ಆಗ್ತಾರೆ, ನೆಕ್ಸ್ಟ್ ನೋಡಿದ್ರೆ ಪ್ರೊಡ್ಯೂಸರ್ನ ಹಾಕೊಂಡು ಅವನೇ ಸಿನಿಮಾ ಮಾಡ್ತಾಯಿದ್ದಾನೆ ಅಂತ ಏನೂ ಗೊತ್ತಿರಲ್ಲ, ಅಲ್ಲಿ ಥಿಯೇಟ್ರಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಹೇಳ್ತಾರೆ ಕನ್ನಡದವರು ಯಾರೂ ಬಂದು ನಮ್ಮ ಸಿನಿಮಾ ನೋಡ್ತಾ ಇಲ್ಲ ಅಂತ. ಜನಗಳು ಇವತ್ತು ಮುಟ್ಟಾಳ್ರಲ್ಲ, ಎಲ್ಲರ ಹತ್ರನೂ ಮಲ್ಟಿಮೀಡಿಯಾ ಫೋನ್ ಇದೆ. ಇವತ್ತು ಇಡೀ ಪ್ರಪಂಚ ನನ್ನ ಬೆರಳಿನ ತುದಿಲಿದೆ. ಒಂದ್ರದ್ದು ರಿವ್ಯೂ ಹಿಂಗೆ ಸಿಕ್ಬಿಡುತ್ತೆ ನನಗೆ 5 ನಿಮಿಷದಲ್ಲಿ. ಇದು ಏನಿದೆ, ಇದು ಏನು, ಇದು ಕಪ್ಪು, ಇದು ಬಿಳುಪು, ಹಿಂಗೆ ಸಿಗುತ್ತೆ. ಇಷ್ಟು ಅಡ್ವಾನ್ಸ್ ಆಗಿದ್ದಾರೆ. ಹಾಗಿರಬೇಕಾದ್ರೆ ಪೀಪಲ್, ನಾನೀಗೊಂದಿಷ್ಟು ದುಡ್ಡು ಕೊಟ್ಟು ನಾನು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರೆ
ಹೀ ನೋಸ್ ಅವ್ನು ಸ್ಟಡಿ ಮಾಡಿರ್ತಾನೆ. ನಾನು ಈ ಸಿನಿಮಾ ಏನಕ್ಕೆ ನೋಡ್ತಾ ಇದ್ದೀನಿ, ಇದರಲ್ಲಿ ಹೀಗಿದೆ ಇಂಥವರೆಲ್ಲ ಆರ್ಟಿಸ್ಟ್ ಇದ್ದಾರೆ. ಒಂದೊಂದು ಸರ್ತಿ ಏನಾಗುತ್ತೆ, ಕತೆ ಲೋ ಇದ್ರೂ ಈ ಪರ್ಫಾರ್ಮೆನ್ಸ್ ಆರ್ಟಿಸ್ಟ್ಗಳಿದಾರಲ್ಲ, ಅವರ ಪರ್ಫಾರ್ಮೆನ್ಸಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ. ಅವರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ. ಹೀಗಾಗಿ ಹಲವಾರು ಬೇರೆ ಭಾಷೆ ಚಲನಚಿತ್ರಗಳು ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಯಶಸ್ಸನ್ನು ಕಾಣ್ತಿರೋದು ಹೀಗೆ. ಇಲ್ಲಿ ನನಗೆ ತುಂಬ ಬೇಜಾರಿದೆ, ಈ ವಿಷಯನ ಹೇಳ್ಕೋಬೇಕು ನಿಮ್ಮ ಹತ್ರ. ನಾನೊಬ್ಬ ಈಗ ಒಂದು ಸುಮಾರು 10 ವರ್ಷದಿಂದ ನನ್ನ ಕರ್ನಾಟಕದಲ್ಲಿ ನಾನು ಕಲಾ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನಿಮಗೆ ಆಡಿಷನ್ ಮಾಡೋದು ಟ್ಯಾಲೆಂಟಿಗಲ್ಲ, ಇದನ್ನು ಭಾಳ ನೇರವಾಗಿ ಹೇಳ್ತೀನಿ. ಬಜೆಟ್ ಮೇಲೆ ಆಡಿಷನ್ ಆಗುತ್ತೆ. ನೀನು ಈಗ ಸೆಲೆಕ್ಟ್ ಆದ್ರೂ ಅವರು ನೋಡೋದೇನು ಗೊತ್ತಾ, ಇವನು 2,000ಕ್ಕೆ ಬರ್ತಾನೆ, ಇವನು 5,000ನ, ಇವನು 2ನ, ಇವನು ಎಷ್ಟು 1,500ನ, 1,500ನ ಹಾಕು. ಇವ್ರಿಗೆ ಎಷ್ಟಮ್ಮ ಫೀಮೇಲ್ ಆರ್ಟಿಸ್ಟ್, ಇವರು ಹೇಳ್ತಾರೆ ಇವರು 7,000 ಹೇಳ್ತಾರೆ ಸರ್ ಪರ್ ಡೇನಾ, ಹೌದಾ? ಇವ್ರು ಎಷ್ಟು ಹೇಳ್ತಾರೆ 3,000 ಇರೋರನ್ನ ಹಾಕು. ಇಲ್ಲಿಗೆ ಬಂದು ನಿಂತಿದೆ ಪರಿಸ್ಥಿತಿ. ನೀವು ಹೇಗೆ ಕ್ವಾಲಿಟಿ ಕೊಡ್ಲಿಕ್ಕೆ ಸಾಧ್ಯ? ಇವತ್ತು ಎಷ್ಟು ನಮ್ಮ ಕನ್ನಡದ ಎಷ್ಟು ಟ್ಯಾಲೆಂಟ್ಗಳು ಬೇರೆ ರಾಜ್ಯದಲ್ಲಿ ಹೆಸರು ಮಾಡ್ತಾ ಇದ್ದಾರೆ, ಸೆಟ್ಲ್ ಆಗಿದ್ದಾರೆ, ಮನೆ ಮಾಡಿದ್ದಾರೆ, ಮದುವೆ ಆಗಿದೆ, ಸೆಟ್ಲ್ ಆಗಿದ್ದಾರೆ ಬೇರೆ ಇದರಲ್ಲಿ. ಇವತ್ತಿಂದ ನಡೀತಾ ಇಲ್ಲ ಇದು. ಕೆಲವು ಕರಾಳ ಮುಖಗಳಿದೆ, ಈ ಇಂಡಸ್ಟ್ರಿಯ ಕೆಲವು ಕರಾಳ ಮುಖಗಳಿದೆ. ಇಲ್ಲಿ ನಮ್ಮ ಇಲ್ಲಿಯ ಪ್ರತಿಭೆಗಳು ಈಗ ಎಷ್ಟು ಹೋಗಿ ಬೇರೆ ಭಾಷೆಯಲ್ಲಿ, ನಮಗೆ ಗೊತ್ತಿರೋ ಸತ್ಯ ಇದು, ನಾನು ಹೊಸದಾಗಿ ಹೇಳ್ತಾ ಇಲ್ಲ. ನಮ್ಮ ಇಲ್ಲಿದು ಈಗಿಂದಲ್ಲ, ನಾನು ಇವತ್ತಿಂದ ಹೇಳ್ತಾ ಇಲ್ಲ ಇದನ್ನು, ಬಹಳ ಮುಂಚೆಯಿಂದ ನಮ್ಮ ಇಲ್ಲಿಯ ಪ್ರತಿಭೆಗಳು ಇಲ್ಲಿನ ಒಂದು ವ್ಯವಸ್ಥೆಗಳನ್ನು ನೋಡಿ ಬೇಜಾರಾಗಿ ಬೇರೆ ರಾಜ್ಯಕ್ಕೆ ಹೋಗಿ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿದ್ದಾರೆ. ಯಾಕಾಗ್ತದೆ? ಮುಂಚೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಾಂಬೆ ಕರೀತಾರೆ, ನಮಗೆ ಸಿನಿಮಾ ಮಾಡಿಕೊಡಿ ಅಂತ. ಬಾಂಬೆ ಆರ್ಟಿಸ್ಟ್ಗಳು ಕೈ ಮುಗಿತಾರೆ, ನೀವೇನಾದರೂ ಹಿಂದಿ ಚಲನಚಿತ್ರಕ್ಕೆ ಬಂದರೆ ನಾವು ಅನ್ನನ ಕಳ್ಕೊತೀವಿ. ಇಂಥ ಇದರಲ್ಲಿದ್ದಿದ್ದು ಕನ್ನಡ ಚಲನಚಿತ್ರ ರಂಗ, ನಮ್ಮ ಚಿತ್ರರಂಗ ಈ ಮಟ್ಟಲ್ಲಿದ್ದಿದ್ದು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಇವತ್ತು. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಟು ಶೇರ್ ಫ್ಯೂ ಫ್ಯಾಕ್ಟ್ಸ್. ಬಟ್ ಏನಿಲ್ಲ, ನುಂಗಬೇಕಾಗತ್ತೆ, ನಾವು ಹೇಳಲಿಕ್ಕಾಗೋದಿಲ್ಲ ಕೆಲವು ಸತ್ಯಗಳನ್ನು. ಈಗ ನಮ್ಮ ಕೈಯಲ್ಲೇನಿದೆ, ಆಗೋಗಿರೋದನ್ನ ನಾವು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ನಾವೇನು ಮಾಡಬಹುದು ಅದರಲ್ಲಿ ಸುಲಭ ಇಲ್ಲ. ಈಗ ನಮ್ಮವರೇ ನಮಗೆ ಶತ್ರುಗಳು. ಈಗ ನಾನೇನಾದರೂ ಒಳ್ಳೇದು ಮಾಡ್ತೀನಿ ಅಂತಂದರೆ ಇಲ್ಲಿ ಕ್ರಿಟಿಕ್ಸ್ಗಳ ಹಲವಾರು, ನೀವು ಬೇಡವಾಗಿರೋದು ಕಮೆಂಟ್ಸ್ ಎಲ್ಲ ನೋಡಬೇಕಾಗುತ್ತೆ. ಆದರೆ ಕೆಸರಲ್ಲೇ ತಾವ್ರೆ ಅರಳಬೇಕು, ಅರಳಿದ ನಂತರ ತಾವ್ರೆ ಅಂತ ಬಂದುಬಿಡ್ತಾರೆ. ಸೊ ಹಾಗಾಗಿ ಇದೊಂದು ಯುದ್ಧ, ನಾನು ರಿಸೀವ್ ಮಾಡೋದು ಹಾಗೆ. ಸೊ ನನ್ನ ಪ್ರಯತ್ನ ಏನಿದೆ, ನಂದು ಏನಿದೆ, ನಾನು ಒಳ್ಳೇದನ್ನ ಕೊಡಲೇಬೇಕು. ನನ್ನ ರಾಜ್ಯ, ಒಂದಿಷ್ಟು ಜನ ಒಳ್ಳೆಯವರಿದ್ದಾಗ ಒಂದಿಷ್ಟು ಜನ ಇದ್ದೇ ಇರ್ತಾರೆ, ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳು ಇದ್ದೇ ಇರ್ತಾರೆ. ಇವ್ರನ್ನ ಸೈಡಿಗೆ ಇಟ್ಟುಬಿಟ್ಟು ನನ್ನ ಸಮಾಜ ಇದು, ನಾನು ಅವ್ರಿಗೇನು ಕೊಡಬಲ್ಲೆ ಕೊಡುಗೆ, ಆಗೋಗಿದೆ. ನೆಕ್ಸ್ಟ್ ಹೇಗೆ ಅದನ್ನ ಸರಿಪಡಿಸಿ ನಾವು ಕೊಡಬೇಕಾಗಿದ್ದು ಆ ಪ್ರಯತ್ನ ನನ್ನದು, ಎಲ್ರದ್ದು ಆಗಿರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ನಿಜ. ಬಟ್ ಇಷ್ಟು ಅಡೆತಡೆಗಳಿರುತ್ತಲ್ವಾ, ಸಿನಿಮಾ ಮಾಡಬೇಕು, ಒಬ್ಬ ನಟನ ಆಗಬೇಕು, ಇದು ಸೀರಿಯಲ್ ಸಿನಿಮಾ ಎರಡರಲ್ಲೂ ಸೇಮ್ ಇರುತ್ತಾ? ಹೌದು, ಸೇಮ್. ನೀವು ಎಷ್ಟು ನೀಚರಾಗಿದ್ದಾರೆ ಅಂತಂದರೆ, ಇಲ್ಲಿಯ ಕೆಲವರು ಹೋಗಿ ಬೇರೆ ಭಾಷೆಯಲ್ಲಿ ಈಗ ಏನು ಕೆಲಸ ಮಾಡ್ತಾಯಿದ್ದಾರೆ, ಯಾರು ನಮ್ಮ ಸೀರಿಯಲ್ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಗಳು, ಅಲ್ಲಿ ಹೋಗಿ ಹೇಳ್ತಾರಂತೆ ನೀವು ನಮ್ಮ ಆರ್ಟಿಸ್ಟ್ಗಳಿಗೆ ಅಷ್ಟು ಪೇಮೆಂಟು ಮತ್ತು ಸೌಕರ್ಯಗಳನ್ನು ಕೊಡಬೇಡಿ, ಯಾಕಂತಂದರೆ ಇಲ್ಲಿ ನಮಗೆ ಇಲ್ಲಿ ಕಷ್ಟ ಆಗುತ್ತೆ, ಇಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಆ ಪೇಮೆಂಟ್ ಆ ಸೌಕರ್ಯಗಳನ್ನು ನಾವಿಲ್ಲಿ ಕೊಡೋದಿಲ್ಲ, ಎಲ್ಲ ತಮಿಳ್ ತೆಲುಗುಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿಯ ಯಾರು ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಡೈರೆಕ್ಟರ್ ಅಸೋಸಿಯೇಷನ್ ಇದೆ, ಅಲ್ಲಿ ಹೇಳ್ತಾರಂತೆ. ಇಷ್ಟು ಮಟ್ಟಿಗೆ ನೀಚರಿದ್ದಾರೆ ಇಲ್ಲಿ. ನಮ್ಮವರು ನಮ್ಮ ಟ್ಯಾಲೆಂಟ್ಗಳನ್ನು ನಾವು ಬೆಳೆಸಬೇಕು ತಾನೆ. ಹೌದು. ಆರ್ಟಿಸ್ಟ್ಗಳನ್ನು ಯೂಸ್ ಮಾಡಿ ನೋಡಿ ಆರ್ಟಿಸ್ಟ್ಗೆ ತನ್ನ ವಯಸ್ಸು, ತನ್ನ ರೂಪ, ತನ್ನ ಶರೀರವೇ ಇನ್ವೆಸ್ಟ್ಮೆಂಟ್. ನಿಜ. ತನ್ನ ಶರೀರ, ತನ್ನ ರೂಪ, ತನ್ನ ಆಯಸ್ಸು ಅವನಿಗಿದೆ. ಇದು ಏನು ಪ್ರತಿದಿನ ಚಿಕ್ಕದಾಗ್ತಾ ಹೋಗುತ್ತಾ ಅಥವಾ ಕಳೀತಾ ಹೋಗುತ್ತಾ? ಹೌದು ತಾನೆ. ಸೊ ಅವನ ಏನು ಪೀರಿಯಡ್ ಇದೆ ಅದರಲ್ಲಿ ಅವನು ದುಡಿಬೇಕು, ಅವನು ಸಂಪಾದನೆ ಮಾಡಬೇಕು, ಅವನ ಜೀವನ ಅನ್ನೋದನ್ನ ಅವನು ಮಾಡ್ಕೋಬೇಕು. ಎಲ್ಲರೂ ಬಂದು ನಿಮಗೆ ಅವಕಾಶ ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸಂಬಳ ಕೊಡದೆ ಕೆಲಸ ಮಾಡಿದ್ರೆ ಇವನು ಏನು ತಿಂತಾನೆ, ಎಲ್ಲಿ ಬಾಡಿಗೆ ಕಟ್ತಾನೆ, ಇವನ ತಂದೆ ತಾಯಿ, ಇವನ ಹೆಂಡತಿ ಮಕ್ಕಳು, ಅವರ ಶಾಲೆ ಪ್ರತಿದಿನ ಎಕ್ಸ್ಪೆನ್ಸಿವ್ ಆಗ್ತಾಯಿದೆಯಾ, ಕಮ್ಮಿ ಆಗ್ತಾಯಿದೆಯಾ?
ಪೇಮೆಂಟ್ ಮಾತ್ರ ದಿನದಿಂದ ದಿನಕ್ಕೆ ಕನ್ನಡ ಸೀರಿಯಲಲ್ಲಿ ಕೆಳಗಡೆ ಹೋಗ್ತಾ ಇದೆಯಾ ಹೊರತು ಮೇಲಕ್ಕೆ ಹೋಗ್ತಾ ಇಲ್ಲ. ನಾವು ಯಾವಾಗ ಒಂದು 7 ವರ್ಷದ್ದು ಏನು ಪೇಮೆಂಟ್ ಹಿಂದೆ ತಗೊಳ್ತಾ ಇದ್ವಿ ಅದಕ್ಕಿಂತನೂ ಇನ್ನು ಕಮ್ಮಿ ಕೇಳ್ತಾರೆ ಹೊರತು ಅಂದ್ರೆ ಅದ್ರಲ್ಲಿ ಇನ್ನೊಂದು ವಿಷಯನೂ ಇದೆ, ತುಂಬಾ ಜನರಿಗೆ ಆರ್ಟಿಸ್ಟ್ ಆಗ್ಬೇಕು ಅನ್ನೋಂಥ ಆಸೆ ಇದೆ, ಕೆಲವರು ಫ್ರೀಗ್ ಬಂದ್ ಮಾಡಕ್ಕೂ ರೆಡಿ ಇರ್ತಾರೆ. ಕರೆಕ್ಟ್, ಅಲ್ಲಿ ಕೂಡ ತುಂಬಾ ಅದು ಇದಾಗಿದೆ. ಕೆಲವು ಆರ್ಟಿಸ್ಟ್ಗಳು ಹೇಗಂತ ಬರ್ತಾ ಇದ್ದಾರೆ ಅಂತಂದ್ರೆ, ನಾನೇ ದುಡ್ಡು ಕೊಡ್ತೀನಿ, ನೀವು ನನ್ನನ್ನು ಹಾಕೊಳ್ಳಿ, ಹೀರೋ ಆಗಿ ಹೀರೋಯಿನ್ ಆಗಿ ನನ್ನನ್ನು ಹಾಕೊಳ್ಳಿ, ನಾನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದೀನಿ, ನನ್ನನ್ನೇ ಹಾಕೊಳ್ಳಿ, ನಾನೇ ಬೇಕಾದರೆ ದುಡ್ಡು ಕೊಡ್ತೀನಿ. ಹೀಗಿರುವಾಗ ಎಲ್ಲಿ ಒಳ್ಳೆ ಕಲೆಗಳು ಏನಾಗಬೇಕು? ಅವರು ಬೇರೆ ಬೇರೆ ಕಡೆನೇ ಹೋಗ್ಬೇಕಷ್ಟೆ. ನಿಜ. ಬಟ್ ಈಗ ಹೇಳಿದೆ ನೀವು ತಮಿಳು ತೆಲುಗಲ್ಲಿ ಒಳ್ಳೆ ಅವಕಾಶಗಳು ಸಿಗುತ್ತೆ, ಅಲ್ಲೂ ಹಾಗೆ ಇರುತ್ತಲ್ಲ ಕಾಂಪಿಟೇಷನ್? ಅಲ್ಲಿ ಇದೆ, ಆದರೆ ಅಲ್ಲಿ ಬಹುತೇಕವಾಗಿ ಅಲ್ಲಿ ಎಂತೆಂಥ ಟೆಕ್ನಿಷಿಯನ್ಸ್ ಇದ್ದಾರೆ ಅಂತಂದರೆ ಈ ರೀತಿ ಭಾಳ ಕಡಿಮೆ. ಓಕೆ, ನಿಮ್ಮ ಟ್ಯಾಲೆಂಟ್ಗಳಿಗೆ ಮಾತ್ರ ಅವ್ರ ಅವಕಾಶ. ನಿನ್ನ ಹತ್ರ ಟ್ಯಾಲೆಂಟ್ ಇದೆಯಾ, ಅವ್ರು ಆ ಟ್ಯಾಲೆಂಟ್ನ ತೆಗೆದವ್ರನ್ನ ಎಲ್ಲೋ ಕರ್ಕೊಂಡೋಗಿ ಕೂರಿಸ್ತಾರೆ. ಮತ್ತು ಒಂದೊಂದು ಜಾಗದಲ್ಲಿ ಕಲಾವಿದರನ್ನ ನೋಡ್ಕೊಳ್ಳೋ ರೀತಿ ಬೇರೆ ಇದೆ. ಮುಂಬೈ, ಮಲಯಾಳಂ, ತೆಲುಗು, ತಮಿಳಲ್ಲಿ ನಾನು ಜಾಸ್ತಿ ಕೆಲಸ ಮಾಡಿಲ್ಲ. ಇದು ನನ್ನ ವೈಯಕ್ತಿಕ ಹೇಳ್ತಾ ಇರೋದು, ಕೇಳಿರೋದಲ್ಲ, ನನ್ನ ವೈಯಕ್ತಿಕ. ಅಲ್ಲಿ ಹೇಗೆ ನೋಡ್ಕೊಳ್ತಾರೆ ಅಂತಂದರೆ, ಡೈರೆಕ್ಟರ್ ಆಗಲಿ ನಮ್ಮ ಪ್ರೊಡ್ಯೂಸರ್ಗಳು ಹೇಳ್ತಾರೆ ಅಂದರೆ, ಆರ್ಟಿಸ್ಟ್ಗಳನ್ನು ತೋರಿಸಿ ನಾವು ಸಂಪಾದನೆ ಮಾಡ್ತಿರೋದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ ಪ್ರೊಡಕ್ಷನ್ ಅವ್ರಿಗೆ. ತೆಲುಗಲ್ಲಿ ನಾನು ಇದು ನಮ್ಮ ಅನುಭವ, ನಮ್ಮ ಅಸಿಸ್ಟೆಂಟು ಕಂಪಲ್ಸರಿ ಅವ್ರು ಕೊಡ್ತಾರೆ. ಇಲ್ಲಿ ಕೇಳಿದ್ರು ಕೊಡೋದಿಲ್ಲ, ಅಲ್ಲಿ ಕಂಪಲ್ಸರಿ ಅವರೇ ಕೊಡ್ತಾರೆ. ನಮಗೆ ಆಗುತ್ತೆ, ನಿಮಗೆ 2 ಅಸಿಸ್ಟೆಂಟ್ ಬೇಕಾ, ಒಬ್ಬ ಬೇಕಾ, ಅಸಿಸ್ಟೆಂಟ್ ಕೊಡ್ತಾರೆ. ಅವನು ನಮ್ಮ ಬ್ಯಾಗೆಲ್ಲ ಇಟ್ಕೊಂಡು ಊಟಕ್ಕೆ ಕೂರಬೇಕಾದ್ರೆ ನಮ್ಮ ಕಾಲಿಗೆ ಬಟ್ಟೆ ಹಾಕಿ ಅವನೇ ತೊಳೆದು ಬಂದು ತಟ್ಟೆನ ಇಟ್ಟು ಅವನೇ ತಂದು ಎಲ್ಲ ಬಡಿಸಿ ನೀವಿರೋ ಜಾಗಕ್ಕೆ ತಂದು ಕೊಟ್ಟು, ನಂತರ ಊಟ ಆದ ನಂತರ ಅಲ್ಲಿ ಕೈ ತೊಳೆದ್ರೆ ಅವನು ತಟ್ಟೆನೂ ತಗೊಂಡು ಹೋಗ್ತಾನೆ. ಇಲ್ಲ ಅಂತಂದರೆ ನಮ್ಮ ಅದು ಸಂಸ್ಕಾರ ಏನಿದೆ, ಬೇಡಪ್ಪ ತಟ್ಟೆ ನಾನೇ ತಗೊಂಡೋಗಿರ್ತೀನಿ. ಅಷ್ಟು ನನ್ನ ತಂದೆ ತಾಯಿ ಕೂಡ ಆ ಮಟ್ಟಿಗೆ ನನ್ನನ್ನು ನೋಡ್ಕೊಂಡಿಲ್ಲ, ಆ ಮಟ್ಟಿಗೆ ನೋಡ್ಕೊಳ್ತಾರೆ. ಬಂದ ತಕ್ಷಣ ಅಲ್ಲಿ ಪ್ರೊಡಕ್ಷನ್ ಆಗಲಿ, ಯಾರೇ ಆಗಿರಲಿ, ಮ್ಯಾನೇಜರ್ ಆಗಿರಲಿ, ಸರ್ ತಿಂದ್ರ ಇದನ್ನು, ನಿಮ್ಮ ರೂಮ್ ಇದೆ ಅಲ್ಲಿ ಇದು ಮಾಡಿ, ನಿಮಗೇನು ಬೇಕು ನಮ್ಮ ಹತ್ರ ಹೇಳಿ. ಅಪ್ಪಿತಪ್ಪಿ ನಾನೇ ಬೇಡ, ಪ್ರತಿ ಸರ್ತಿ ಅಸಿಸ್ಟೆಂಟ್ಗೆ ಯಾಕೆ ಒಂದು ಕಾಫಿ ತಗೊಳ್ಳೋಕ್ಕೆ ಅಂತ ಹೋದರೆ ಬೈತಾರೆ ಅಸಿಸ್ಟೆಂಟಿಗೆ, ಏನಕ್ಕೆ ನೀನಿರೋದು, ಸರಿ ಏನಕ್ಕೆ ಬಂದ್ರಿ ಇಲ್ಲಿ ಅಂತ. ಹೀಗೆ ನೋಡಿದಾಗ ಏನಾಗುತ್ತೆ ಗೊತ್ತಾ, ನಿಮಗೆ ಎಕ್ಸ್ಟ್ರಾ ಕೊಡಬೇಕು, ಇವ್ರಿಗೆಲ್ಲ ಒಳ್ಳೆ ಕೆಲಸ ಮಾಡಬೇಕು, ನಾವು ತುಂಬ ಇದಾಗುತ್ತೆ. ಇಲ್ಲಿ ಭಾಳ ಕಷ್ಟ ಇದೆ ಅಮ್ಮ. ಇಲ್ಲಿ ತುಂಬ ಒಂದೊಂದು ಕೆಲವರೆಲ್ಲ ಭಾಳ ಕೆಟ್ಟದಾಗಿ ನಡೆಸ್ಕೊಳ್ತಾರೆ. ಅದಲ್ಲದೆ ದುಡಿಸ್ಕೊಂಡು ಹಿಂದೆ ಬೇರೆದೇ ಮಾತಾಡ್ತಾರೆ. ನಾವು ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ನಂದು ಸುಮಾರು 7-8 ಧಾರಾವಾಹಿ ನಾನು ನಾಯಕ ನಟನಾಗಿ ಮಾಡಿರೋದಿಲ್ಲಿ ಕರ್ನಾಟಕದಲ್ಲಿ. ನಮ್ಮನ್ನೇ ದುಡಿಸಿ, ನಮ್ಮ ಹತ್ರನೇ ಎಲ್ಲ ಕೆಲಸ ಮಾಡಿಸಿ, ನಮಗೆ ಪೇಮೆಂಟ್ ಸರಿಯಾಗಿ ಕೊಡದೆ, ಉಲ್ಟಾ ನಮ್ಮ ಹಿಂದೆನೇ ಬೇರೆದೆಲ್ಲ ಮಾತಾಡಿ, ಅದಲ್ಲದೆ ನಮಗೆ ನೆಕ್ಸ್ಟ್ ಕೆಲಸ ಸಿಗಬಾರ್ದು ಹಾಗೆಲ್ಲ ವ್ಯವಸ್ಥೆಗಳೆಲ್ಲ ಮಾಡ್ತಾರೆ. ಇದೆಲ್ಲ ಇದೆ. ಇದು ನಾವು ನಂಬಿರೋದು ಆ ದೇವರು, ನಮ್ಮ ಕಲಾದೇವಿ, ಕಲಾ ಸರಸ್ವತಿ ಏನಿದ್ದಾರೆ, ಆ ದೇವಿಯ ಚಾಮುಂಡಿ ಅನುಗ್ರಹ. ಅವರು ಕೊಡ್ತಾರೆ. ಕತೆಗೆ ಏನು ಬೇಕು ಅದಕ್ಕೆ ಇವನು ಸೂಟ್ ಆಗ್ತಾನೆ, ಆ ದೇವಿನೇ ಹೇಳ್ಕೊಂಡು ಬಂದು ಕೂರಿಸ್ತಾರೆ ನಮ್ಮನ್ನು. ಹಾಗಾಗಿ ಇಲ್ಲಿವರೆಗೆ ನಾವು ಬಂದಿದ್ದೀವಿ. ಆದರೆ ಭಾಳ ಅನ್ಯಾಯ ಇದೆ ಅಮ್ಮ, ಭಾಳ ಅನ್ಯಾಯ ಇದೆ, ಇಂಡಸ್ಟ್ರಿಯಲ್ಲಿ ಭಾಳ ಅನ್ಯಾಯ ಇದೆ. ಬಟ್ ಇಲ್ಲಿ ಏನು ಬದಲಾದರೆ ಚೆನ್ನಾಗಿರುತ್ತೆ ಅನ್ನೋದು, ಏನು ಬದಲಾವಣೆ, 1-2-3 ಪಾಯಿಂಟ್ ಹಿಂಗೆ ಬದಲಾದರೆ ಖಂಡಿತ ನಮ್ಮ ಇಂಡಸ್ಟ್ರಿನೂ ಈಗ ಬೆಳೆಯೋ ಸಾಧ್ಯತೆ ಇನ್ನೂ ಜಾಸ್ತಿ ಇದೆ ಅನ್ನೋದು. ಒಳ್ಳೆ ಟೆಕ್ನಿಷಿಯನ್ಸ್ಗಳು ಬೇಕು, ಒಳ್ಳೆ ಆರ್ಟಿಸ್ಟ್ಗಳು ಬೇಕು. ಕಾಂಪ್ರಮೈಸ್ ಆಗಬಾರ್ದು. ಲಕ್ಷಾಂತರ ಕೋಟ್ಯಾಂತರ ಜನ ನೋಡೋ ಅಂಥದ್ದು ಲುಕ್ ಆ್ಯಂಡ್ ಫೀಲ್ ಅಂತ ಏನು ಹೇಳ್ತೀವಿ, ಆ ಪಾತ್ರಕ್ಕೆ ಅಂಥದ್ದೇ ಅವ್ರು ಮ್ಯಾಚ್ ಆಗಬೇಕು. ಟ್ಯಾಲೆಂಟ್ಸ್ಗಳು, ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳು ಬೇಕು, ಅವ್ರನ್ನ ಸಪೋರ್ಟ್ ಮಾಡಬೇಕು. ಕಮ್ಮಿಗೆ ಸಿಗ್ತಾರೆ ಅಂತ ಆರ್ಟಿಸ್ಟ್ಗಳನ್ನು ಹಾಕ್ಕೊಂಡ್ರೆ ಮಾಡಬಾರ್ದು. ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳನ್ನು ಬೆಳೆಸಬೇಕು, ಅವ್ರಿಗೆ ಆಪರ್ಚುನಿಟಿ ಸಿಗಬೇಕು, ಅವ್ರನ್ನ ಬೆಳೆಸಬೇಕು. ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರಬೇಕು, ಒಳ್ಳೊಳ್ಳೆ ಕತೆಗಳು ಬರಬೇಕು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳು ಬರಬೇಕು. ಅದು ಹೇಗೆ ಬರ್ತಾರೆ ಅಂತಂದರೆ, ಇಟ್ಸ್ ಅ ಪ್ರಾಕ್ಟೀಸ್, ಅದು ತಪಸ್ಸು, ಇಟ್ಸ್ ಅ ನಾಲೆಜ್. ಕೂತ್ಕೊಂಡು ಓದಬೇಕು, ಅಧ್ಯಯನ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಒಂದರಲ್ಲಿ ಯಾವುದೋ ಅಸಿಸ್ಟೆಂಟ್ ಬಂದುಬಿಟ್ಟು ಇದು ನಾನು ಮಾಡ್ತೀನಿ ಅಂತಂದರೆ ಎಷ್ಟು ಪ್ರೊಡ್ಯೂಸರ್ಗಳು ನಾಶ ಆದರು. ಹೀಗೆ ನಂಬಿ ಬಂದುಬಿಟ್ಟು ಕತೆ ಹೇಳ್ತಾರೆ, ಟೇಬಲಲ್ಲಿ ಬಂದು ಕತೆ ಹೇಳ್ತಾರೆ. ಸರ್ ಏನು ಗೊತ್ತಾ ಸರ್, ಹಿಂಗೆ ಹೆಲಿಕಾಪ್ಟ್ರ್ ಇಳಿದು ಬಂದು ಹಿಂಗೆ ಬರ್ತಾಯಿದ್ರೆ ಹಿಂಗೆ ಹೋಗುತ್ತೆ ಶಾರ್ಟ್, ಹಿಂಗೆ ಹೋಗುತ್ತೆ. ಪ್ರೊಡ್ಯೂಸರ್, ಓ ವಾವ್, ಹೆಲಿಕಾಪ್ಟ್ರು ಬರುತ್ತೆ,
ತರಿಸ್ತಾರೆ ಪೈಲಟ್, ಅಲ್ಲಿ ಕ್ಯಾಮ್ರಾ ಎಲ್ಲಿ ಇಡಬೇಕು ಅಂತಲೇ ಗೊತ್ತಿರಲ್ಲ, ಇವನ್ನ ಎಲ್ಲಿ ಇಳಿಸೋದು, ಎಲ್ಲಿ ಲೈಟ್ ಎಲ್ಲಿ ಇಡೋದು ಅಂತಲೇ ಗೊತ್ತಿರಲ್ಲ, ಅಲ್ಲಿ ಒದ್ದಾಡ್ತಾ ಇರ್ತಾರೆ ಹೆಲಿಪ್ಯಾಡಲ್ಲಿ. ಹೌದು. ಹೆಂಗೆ ಯಾವ ಶಾಟು ಇಲ್ಲ ಸರ್ ಅದು ಇಲ್ಲ ಹೆಂಗೆ, ಇಂಥದ್ದೆಲ್ಲ ಆಗಿ ಎಷ್ಟು ಜನ ಸೋತಿದ್ದಾರೆ ಗೊತ್ತಾ, ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು. ಇದೆಲ್ಲ ಆಗಬಾರ್ದು. ಎಲ್ಲರೂ ನಾಲೆಜಬಲ್ ಇದ್ರೆ ನಾಲೆಜಬಲ್ ಇರಬೇಕು. ಆ್ಯಂಡ್ ಯಾರು ಬೆಸ್ಟ್ ಕೊಡ್ತಾ ಇದ್ದಾರೆ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು, ಯಾರು ಬೆಸ್ಟ್ ಡೆಲಿವರ್ ಮಾಡ್ತಾ ಇದ್ದಾರೆ. ಈಗ ಬೆಸ್ಟ್ ಬೇಡ ಅವ್ರಿಗೆ, ಯಾಕಂದರೆ ಬೆಸ್ಟ್ ಸಿಗೋದು ನಿಮಗೆ ಬೆಸ್ಟ್ ಚೀಪಾಗಿ ಸಿಗಲ್ಲ. ದ ಬೆಸ್ಟ್ ಥಿಂಗ್ಸ್ ಆರ್ ಆಲ್ವೇಸ್ ಎಕ್ಸ್ಪೆನ್ಸಿವ್. ಹೌದು. ಪ್ರಪಂಚದಲ್ಲಿ ಇದನ್ನ ಎಲ್ಲರೂ ನೆನ್ಪಿಟ್ಕೋಬೇಕು. ಬೆಸ್ಟ್ ಥಿಂಗ್ಸ್ ಆರ್ ಆಲ್ವೇಸ್ ಎಕ್ಸ್ಪೆನ್ಸಿವ್. ನಿಮಗೆ ಅದಕ್ಕೆ ಏನು ಬೆಲೆ ಕೊಡ್ತೀರ ಆಗಲೇ ನಿಮಗೆ ಆ ಬೆಸ್ಟ್ ಸಿಗೋಕ್ಕೆ ಸಾಧ್ಯ. ಬೆಸ್ಟ್ ಥಿಂಗ್ಸ್ ಆರ್ ನಾಟ್ ಚೀಪ್. ಸೊ ಯಾವಾಗ ನೀವು ಆ ಬೆಸ್ಟ್ ಥಿಂಗ್ಸ್ ಬೇಕು ಅಂತಂದರೆ ಅದಕ್ಕೇನು ಬೆಲೆ ಕೊಟ್ಟು ನೀವು ಅದನ್ನ ತೊಗೊಂಡು ಬರ್ತೀರಿ, ಯು ಕ್ಯಾನ್ ಅಚೀವ್ ಬೆಸ್ಟ್ ಥಿಂಗ್ಸ್. ಎಸ್.